ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸುಸ್ಥಿರ ಹಾಗೂ ಸದೃಢವಾಗಿ ಇಟ್ಟುಕೊಳ್ಳಲು ಸಹಕಾರಿಯಾಗಿರುವ ರಾಷ್ಟ್ರದ ಯೋಗ ಸ್ಪರ್ಧೆಯಲ್ಲಿ ವೈದೇಹಿ ಶಾಲೆಯ ಸಿಯೋನಾ ಹಾಗೂ ಚಿಂತಾಮಣಿಯ ಎಸ್ಎನ್ಆರ್ ಅಕಾಡೆಮಿಯ ಅಚಲ್ ಎನ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಎಸ್ಇಎ ಶಾಲೆಯಲ್ಲಿ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಮತ್ತು ಕರ್ನಾಟಕ ಯೋಗ ಅಸೋಸಿಯೇಷನ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಹೆಣ್ಣು ಮಕ್ಕಳ ವಿಭಾಗದಲ್ಲಿ ವೈದೇಹಿ ಶಾಲೆಯ ಸಿಯೋನಾ ಹಾಗೂ ಗಂಡು ಮಕ್ಕಳ ವಿಭಾಗದಲ್ಲಿ ಚಿಂತಾಮಣಿ ಎಸ್ಎನ್ಆರ್ ಅಕಾಡೆಮಿಯ ಅಚಲ್ ಎನ್ ಈ ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಯೋಗಾಪಟುಗಳು ಮಾರ್ಚ್ ತಿಂಗಳಲ್ಲಿ ದುಬೈನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ಎಂದು ಕರ್ನಾಟಕ ಯೋಗ ಅಸೋಸಿಯೇಷನ್ ಉಪಾಧ್ಯಕ್ಷ ಮನ್ಸೂರ್ ಪಾಷಾ ತಿಳಿಸಿದ್ದಾರೆ. ಈ ರಾಷ್ಟ್ರಮಟ್ಟದ ದಾವಣಗೆರೆ, ಚಿಂತಾಮಣಿ ಸೇರಿದಂತೆ ವಿವಿಧ ರಾಜ್ಯಗಳಿಂದ 300 ಯೋಗಾಪಟುಗಳು ಭಾಗವಹಿಸಿದ್ರು. Hi, my name is Siona and I'm the champion of champions girl winner. I would like to thank Chirayu International Yoga Academy for sponsoring this event and for organizing it. Without this, I wouldn't have been able to go to internationals with anybody's help. And I would also like to thank Vaidehi School of Excellence for allowing me and my team, my coach, everyone to go to this competition. They really helped us out throughout this entire experience. And next, my thanks goes to my Dr. Jabin Taj, my coach, who's helped me throughout my 1.5 years of doing yoga. I would also like to thank my parents and my friends for supporting me throughout my entire journey in this. I will continue to strive forward and work harder in my career while also focusing on my academic qualities. Organizing this event, it's been a miraculous event and I'm so happy for it. Again, I'm thankful to Vaidehi School of Excellence for allowing us to go here, for helping us out through our journey, and to Dr. Jabin Taj, who's taught me for 1.5 years now. Since I've been practicing for 1.5 years, I've also gone to CBSE. I'm also CBSE national player, which is something I really work hard for. This is for you, Mom. ನಮ್ಮ ಚಿರಾಯು ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಕಡೆಯಿಂದ ಏನು ಇದೇ ನಮ್ಮ KR ಕ್ಷೇತ್ರದ ಸಿ ಸ್ಕೂಲಲ್ಲಿ ಯಾವುದು ರಾಷ್ಟ್ರೀಯ ಮಟ್ಟದ ಒಂದು ಯೋಗ ಚಾಂಪಿಯನ್ಶಿಪ್ ಒಂದು ಅಕಾಡೆಮಿನ ಏರ್ಪಡಿಸಿದ್ದಾರೆ ಸ್ಪರ್ಧೆಯನ್ನು. ಜೊತೆಗೆ ಇದು ಎಲ್ಲ ಜಿಲ್ಲೆಗಳಿಂದ ಇಡೀ ಎಲ್ಲ ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಮಾಡಿರ್ತಕ್ಕಂಥ ಮಕ್ಕಳನ್ನು ಕರೆಸಿ ಇಲ್ಲಿ ಒಂದು ಅದ್ಭುತವಾದ ಒಂದು ಚಾಂಪಿಯನ್ಶಿಪ್ಪನ್ನು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಈ ಸ್ಪರ್ಧೆಯಲ್ಲಿ ಬಹಳ ಅದ್ಭುತವಾಗಿ ಜೊತೆಗೆ ನಮ್ಮ ಮನ್ಸೂರ್ ಖಾನ್ ಅವರು ತುಂಬ ವರ್ಷಗಳಿಂದ 20 ವರ್ಷಗಳಿಂದ ಈ ಭಾಗದಲ್ಲಿ ತುಂಬ ಸಾವಿರಾರು ಮಕ್ಕಳನ್ನು ಬೆಳೆಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೇರಿಸಿದ್ದಾರೆ. ಇವರಿಗೆ ನಿಜವಾಗ್ಲೂ ನಾವೆಲ್ಲರೂ ಋಣಿಯಾಗಿರ್ತೀವಿ. ಯಾಕೆಂದರೆ ನಮ್ಮ ಭಾಗದಲ್ಲಿ ಅಂತ ಒಂದು ಪ್ರತಿಭೆಗಳಿರೋದು ನಾವೆಲ್ಲರ ಅದೃಷ್ಟ ಅಂತ ಹೇಳಬಹುದು. ಏಕೆಂದರೆ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಕಡೆಯಿಂದ ಹಲವಾರು ಡೆಮೋಗಳನ್ನು ಇವ್ರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಪಾಂಡಿಚೇರಿ ಆಗ್ಬೋದು, ಇನ್ನಿತರ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅದ್ಭುತವಾದ ಒಂದು ಇವರ ಒಂದು ಯೋಗ ಪಟುಗಳಾಗಿ ಯಶಸ್ವಿಯಾಗಿ ಜಯಗಳಿಸಿದ್ದಾರೆ. ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಬೆಳೀಲಿ. ಈ ಒಂದು ಚಿರಾಯು ಯೋಗ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ಶಿಪ್ಪನ್ನು ಗೆಲ್ಲಿಸಲಿ, ಒಳ್ಳೆ ಹೆಸರನ್ನು ಗಳಿಸಲಿ, ಜೊತೆಗೆ ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಹೊರಗಡೆ ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಸಿ ಶಾಲೆಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಮಕ್ಕಳು ಇಲ್ಲಿ ಸುಮಾರು ಮಕ್ಕಳು ಇವತ್ತು ಬಂದಿದ್ರು. ಟೋಟಲ್ 300 ಮಕ್ಕಳು ಇಲ್ಲಿ ಬಂದಿದ್ರು. ಈ ಮಕ್ಕಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ, ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿ ಇವತ್ತು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ನಡೀತು. ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿರೋ ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್ ಅಂದರೆ 1ನೇ ಸ್ಥಾನ, 2ನೇ ಸ್ಥಾನ ಹಾಗೂ 3ನೇ ಸ್ಥಾನದ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ ಮಾರ್ಚಲ್ಲಿ ದುಬೈಯಲ್ಲಿ ನಡೀತಾ ಇದೆ. ಆ ಒಂದು ಸ್ಪರ್ಧೆಗೆ ಸೆಲೆಕ್ಟ್ ಆಗಿದ್ದಾರೆ. ಈ ಮಕ್ಕಳು ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋದೇ ನನಗೊಂದು ಹೆಮ್ಮೆ ಆಗ್ತಾ ಇದೆ. ಹಾಗೂ ಈ ಸ್ಪರ್ಧೆಯ ಮುಖ್ಯ ಉದ್ದೇಶ ಏನಂದರೆ, ನಾವು ಸ್ಪರ್ಧೆ ಏನಕ್ಕೆ ನಡೆಸ್ತೀವಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇಂಟ್ರೆಸ್ಟ್ ಬರಬೇಕು, ಮಕ್ಕಳು ಎಲ್ಲ ಯೋಗ ಕಲಿಬೇಕು ಅನ್ನೋದು ನಮ್ಮ ಮುಖ್ಯ ಒಂದು ಧ್ಯೇಯ ಆಗಿರ್ತದೆ. ಇವತ್ತಿಲ್ಲಿ ಬಂದಿರೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನಾವು ಪ್ರೈಸಸ್ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಒಂದು ಸಮಾಧಾನಕರ ಬಹುಮಾನ ಕೊಟ್ಟಿದ್ದೀವಿ. ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ಎಂಕರೇಜ್ ಬರಲಿ ಅಂತ ಹೇಳ್ಬಿಟ್ಟು. ಮತ್ತು ಯಾರ್ಯಾರು ವಿನ್ನರ್ಸ್ ಆಗಿದ್ದಾರೋ ಅವ್ರಿಗೆ ಬೇರೆ ಪ್ರೈಸಸ್ ಕೊಟ್ಟಿದ್ದೀವಿ. ಆ ಮಕ್ಕಳು ಮುಂದಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೂ ನಮ್ಮ ಭಾರತ ದೇಶವನ್ನು ಅವ್ರು ರೆಪ್ರೆಸೆಂಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಮತ್ತು ಅವ್ರಿಗೆ ಕೋಚಿಂಗ್ ಕ್ಯಾಂಪ್ ಎಲ್ಲ ಇರುತ್ತೆ. ಒಂದು 15 ದಿನ ಕೋಚಿಂಗ್ ಕ್ಯಾಂಪ್ ಇರುತ್ತೆ. ಕೋಚಿಂಗ್ ಕ್ಯಾಂಪ್ ಆದಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ರೆಪ್ರೆಸೆಂಟ್ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ನಮ್ಮ ಹುಡಿ ಚಿನ್ನಿ ಸಾರು,
ನಮಗೆ ತುಂಬ ಆತ್ಮೀಯರು. ಸುಮಾರು 20 ವರ್ಷದಿಂದ ನಮ್ಮ ಜೊತೆನೇ ಇದ್ದಾರೆ. ಯಾವುದೇ ಒಂದು ಯೋಗ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಸ್ಪರ್ಧೆನ ಆಗಲಿ, ಏನೇ ಒಂದು ಆಗಲಿ, ನಾವೊಂದು ಕಾಲ್ ಮಾಡಿದ ತಕ್ಷಣ ನಮ್ಗೆ ರೆಸ್ಪಾನ್ಸ್ ಮಾಡಿ ನಾವು ಕರೆದ ತಕ್ಷಣ ಅವ್ರು ಬರ್ತಾರೆ. ಅವ್ರು ನಮಗೆ ಇದೇ ರೀತಿ ನಮಗೆ ಸಾಥ್ ಕೊಟ್ಟರೆ ನಾವು ಇನ್ನೂ ಹೆಚ್ಚಾಗಿ ಬೆಳಿತೀವಿ ಅನ್ನೋಕ್ಕೆ ಹೇಳಕ್ಕೆ ನಾನು ಆಸೆ ಬಯಸ್ತೀನಿ. ಹಾಗೂ ನಮ್ಮ ಶಾಲೆಯ ಮೇನು ಶ್ರೀನಿವಾಸ್ ಸರು, ಪೂರ್ಣಿಮಾ ಮ್ಯಾಮು, ನಮ್ಮ ಸಿ ಶಾಲೆ ಪ್ರತಿಯೊಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ 18 ವರ್ಷದಿಂದ ನಾನು ಸಿ ಸ್ಕೂಲಲ್ಲಿ ಯೋಗ ಕೋಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಮಕ್ಕಳು ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಒಂದು ಎಲ್ಲದಕ್ಕೂ ಒಂದು ಮುಖ್ಯ ಈ ಒಂದು ಇದು ಇಷ್ಟು ಒಂದು ಸ್ಪರ್ಧೆ ನಡೆಸಲು ಮುಖ್ಯ ಕಾರಣ ನಮ್ಮ ಸಿ ಸಂಸ್ಥೆ. ನನಗೆ ತುಂಬ ಇನ್ನೂ ಎಂಕರೇಜ್ ಕೊಟ್ಟಿದೆ. ಅವರು ಈ ಥರ ನಾನು ಸ್ಪರ್ಧೆ ಮಾಡ್ತೀನಿ ಇಲ್ಲಿ ಅಂತ ಕೇಳ್ಕೊಂಡಾಗ, ನೀನು ಮಾಡಪ್ಪ, ನೀನು ಏನು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವ್ರ ಸಪೋರ್ಟ್ ಹೀಗೆ ಇರಲಿ. ನಾನು ಇನ್ನೂ ಮಕ್ಕಳಿಗೆ ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್.